ಇಂದು 26/2/2026 ಕುಂಬೇನಗರದಲ್ಲಿ KN ಮುನ್ರಾಜ್ ಅವರ ವತಿಯಿಂದ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿತ್ತು. ಇದರಲ್ಲಿ ಹತ್ತತ್ರ ಈಗ ಒಂದು 2 ಗಂಟೆ, ಸುಮಾರು ಮಧ್ಯಾಹ್ನ 2 ಗಂಟೆ ಆಗಿದೆ. ಸುಮಾರು ಒಂದು 120ರಿಂದ 125 ಜನ ಈ ಸೌಲಭ್ಯವನ್ನು ಪಡೆದಿದ್ದಾರೆ. ಹಾಗಾಗಿ KN ಮುನ್ರಾಜು ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಹತ್ತತ್ರ ಸುಮಾರು MVJ ಮೆಡಿಕಲ್ ಕಾಲೇಜಿಂದ ಆರ್ಥೋಪೆಡಿಕ್ಸ್ ಸರ್ಜನ್ಸ್ ಮತ್ತು ಫಿಸಿಷಿಯನ್ಸ್ ಎಲ್ಲರೂ ಬಂದು ಸುಮಾರು ವಯಸ್ಸಾದವರು ಮತ್ತು ಯುವಕರು, ಸ್ಕೂಲ್ ಮಕ್ಕಳು ಅವರಿಗೆಲ್ಲ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಮಾಡಿಸಿದ್ದಾರೆ ವಾರ್ಡ್ ನಂಬರ್ 30ಯಲ್ಲಿ ಕುಂಬೇನಗರ. ಹಾಗಾಗಿ ಈ ಎಲ್ಲ ಒಂದು ಕ್ರೆಡಿಟ್ ನಮ್ಮ KN ಮುನ್ರಾಜು ಅವರಿಗೆ ಸೇರಬೇಕಾಗತಕ್ಕದ್ದು. ಅವರು ಒಂದು ಸ್ವಂತ ಇಚ್ಛೆಯಿಂದ ಈ ಒಂದು ಬಡವರಿಗೆ, ಮಕ್ಕಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಕುಂಬೇನಗರ ಊರಿನ ಜನತೆ ಅವರಿಗೆ ಎಂದೆಂದಿಗೂ ಚಿರುಣಿಯಾಗಿರಬೇಕನ್ನೋ ನನ್ನ ಪ್ರಾರ್ಥನೆ. ವಿಜಯ್ ಕುಮಾರ್ ಅಂತ. ಸಜೆಷನ್ಸ್ ಏನಂದರೆ ಏನು ಕೊಡೋಕ್ಕಾಗತ್ತೆ, ಅವ್ರು ಮಾಡೋ ಕೆಲಸಗಳು ಮಾಡ್ತಾನೆ ಇದ್ದಾರೆ. ಹತ್ತತ್ರ ಸುಮಾರು ಒಂದು 6-7 ತಿಂಗಳಿಂದ. ಎಲೆಕ್ಷನ್ ಬರುತ್ತೆ ಅಂತ ಅವರೇನೂ ಮಾಡ್ತಾಯಿಲ್ಲ. ಅವರು ಸ್ವಂತ ಒಂದು ಇದರಿಂದ ಸ್ವಯಂ ಪ್ರೇರಿತ ಆ ಒಂದು ದಿಕ್ಕಲ್ಲಿ ಅವರು ಮಾಡೋ ಒಂದು ಸಮಾಜ ಸೇವೆಯ ಕಾರ್ಯಕ್ರಮಗಳು ಒಂದೊಂದಲ್ಲ. ಈಗ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಗಳು ಮಾಡಿದ್ದಾರೆ, ಸ್ಪೋರ್ಟ್ಸು, ಹುಡುಗರದ್ದು ಯಾವುದೋ ಸ್ಪೋರ್ಟ್ಸ್ ಕಾರ್ಯಕ್ರಮಗಳು, ಕಬಡ್ಡಿ ಟೂರ್ನಮೆಂಟ್ಸು, ಪ್ಲಸ್ ಇನ್ನು ಮುಂದಿನ ದಿನಗಳಲ್ಲೂ ಇನ್ನು ಎಲೆಕ್ಷನ್ ಬರೋವರೆಗೂ ಮಾಡ್ತಾನೆ ಇರಬೇಕಾಗುತ್ತೆ. ಆಮೇಲೆ ಎಲೆಕ್ಷನ್ ಆದಮೇಲೂ ಮಾಡಬೇಕಾಗತ್ತೆ. ಅವರು ಸಮಾಜ ಸೇವಕ ಅಂದಮೇಲೆ ಅದು ಸರ್ವಸಾಮಾನ್ಯ, ನಾವೇ ಅರ್ಥ ಮಾಡ್ಕೋಬೇಕು. ಅವ್ರ ಮನಸ್ಸಲ್ಲೇ ಬಂದಿರುತ್ತೆ, ಅದು ಅವರ ಹೃದಯದಲ್ಲೇ ಇದೆ. ಅದು ಏನಾದರೂ ಬಡವರಿಗೆ ಮಾಡಬೇಕು ಅಂತ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ಇವತ್ತು ಬೆಳ್ತೂರು ವಾರ್ಡ್ 30ರಲ್ಲಿ ವಾರ್ಡ್ ನಂಬರ್ 30ರಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಬಂದು ಇದಕ್ಕೆ ಸಹಕರಿಸಿದ್ದಾರೆ ಬೆಳಗ್ಗೆಯಿಂದ. ಇನ್ನೂ 2-3 ಅವರ್ ಟೈಮ್ ಇದೆ. ಇನ್ನೂ ಸಂಜೆವರೆಗೂ ಎಷ್ಟು ಜನ ಆದರೂ ಬಂದು ಉಚಿತವಾಗಿ ತೋರಿಸ್ಕೊಂಡು ಹೋಗ್ಬೋದು. ನಾವು ಸಾಮಾಜಿಕವಾಗಿ ಸಮಾಜದಲ್ಲಿ ಪ್ರತಿಯೊಂದು ನಮ್ಮ ಕೈಲಾದಷ್ಟು ಸಹಾಯ ಮಾಡಲೇಬೇಕು. ಮಾಡ್ತಾನೆ ಇರ್ತೀವಿ, ಮುಂದಕ್ಕೂ ಮಾಡ್ತೀವಿ. ಹಿಂದೆಯಿಂದ ಮಾಡಿಕೊಂಡೇ ಬಂದಿದ್ದೀವಿ. ನಾವೇನು ರಾಜಕೀಯಕ್ಕೆ ಅಂತಲೇ ನಾವೇನು ಇದು ಮಾಡ್ತಾಯಿಲ್ಲ. ನಾವೊಂದು ಸಮಾಜ ಸೇವೆ, ಸೋಷಿಯಲ್ ಸರ್ವಿಸ್ ಮಾಡಬೇಕು, ಮಾಡ್ತಾಯಿದ್ದೀವಿ ಅಷ್ಟೇ. ಈಗ ಸಾಮಾನ್ಯವಾಗಿ ಎಲ್ಲಾದರೂ ಒಂದು BP, ಶುಗರ್ ಅದು ಚೆಕ್ ಮಾಡೋಕೆ ಹೋಗೋದ್ರೆ ಒಂದು 500 ರೂಪಾಯಿ ಬೇಕೇ ಬೇಕು ಒಂದು ವ್ಯಕ್ತಿಗೆ. ಹಂಗಾಗಿ ಬೆಳಗ್ಗೆದು 100-125 ಜನ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಕೈಲಾದ ಸಹಾಯ ಮಾಡ್ತಾಯಿದ್ದೀವಿ. ಬಟ್ ಸಮಾಜಕ್ಕೆ ಮಾಡಬೇಕು, ಮಾಡ್ತಾಯಿದ್ದೀವಿ ಅಷ್ಟೇ. ಖಂಡಿತ ಪ್ರಬಲ ಆಕಾಂಕ್ಷಿ ಅದೆಲ್ಲ ಮುಂದೆ ಮಾಡ್ತೀವಿ. ನಾವು ಪ್ರಬಲ ಆಕಾಂಕ್ಷಿ ಇದ್ದೀವಿ. ನಮಗೆ ಪಾರ್ಟಿ ನಮ್ಮನ್ನು ಗುರುತಿಸಿ ನಮಗೆ ಒಂದು ಟಿಕೆಟ್ ಕೊಟ್ಟಾದಮೇಲೆ ನಾವು ಇನ್ನೂ ಹೆಚ್ಚಿಗೆ ಮಾಡ್ತೀವಿ. ಇನ್ನೂ ಅದನ್ನು ನಾವು ಹೇಳಲ್ಲ, ಮಾಡಿ ತೋರಿಸ್ತೀವಿ. ನಿಜ, ನಾವು ಪಾರ್ಟಿ ನಮ್ಮನ್ನು ಗುರುತಿಸಿ ಈ ಭಾಗದಲ್ಲಿ ನಮಗೆ ಟಿಕೆಟ್ ಕೊಟ್ಟರೆ ನಾವು ಇನ್ನೂ ಹೆಚ್ಚಾಗಿ ಕೆಲಸ ಮಾಡಿ ಈ ಭಾಗದಲ್ಲಿ ನಾವು ಗೆದ್ದು ಬರ್ತೀವಿ ಅಂತ ನಾನು ಇದ್ರ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಹರ್ಷವರ್ಧನ್. ನಮ್ಮ KN ಮುನ್ರಾಜಣ್ಣವರ ಹಿರಿಯ ಮಗ. ಈ ದಿನ ಬೆಳ್ತೂರು ವಾರ್ಡ್ ನಂಬರ್ 30 ಮಾದೇಪುರ ಕ್ಷೇತ್ರದಲ್ಲಿ ಕುಂಬೇನಗರ ಅನ್ನೋ ಗ್ರಾಮದಲ್ಲಿ ಇವತ್ತು ನಾವು ಉಚಿತವಾಗಿ ಆರೋಗ್ಯ ಒಂದು ಶಿಬಿರವನ್ನು ಮಾಡ್ಕೊಂಡಿದ್ರಿ. ತುಂಬ ಜನ ಇಲ್ಲಿ ಬಂದು ಅವರ ಮನಸ್ಸಲ್ಲಿದ್ದ ಮಾತೆಲ್ಲ ಹೇಳ್ಕೊಂಡು ಒಂದೊಳ್ಳೆ ಅಭಿಪ್ರಾಯ ಕೊಟ್ಟೋಗಿದ್ದಾರೆ. 100-120 ಜನ ಬಂದು ಆರೋಗ್ಯವನ್ನು ಅವರವರ ಆರೋಗ್ಯವನ್ನು ತೋರಿಸ್ಕೊಂಡು ಹೋಗಿದ್ದಾರೆ. ಸೊ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ರಿ ಅಂದರೆ, ಇಷ್ಟೆಲ್ಲ ಮಾಡ್ತಾಯಿರೋ ಕಾರಣ ನಾವು ಯಾವುದೇ ರಾಜಕೀಯಕ್ಕೆ ಒಂದು ಹೆಸರು ಮಾಡಬೇಕು ಅಂತೇನಿಲ್ಲ. ನಮ್ಮ ತಂದೆಯವರು ಆವಾಗಿಂದ ಕೂಡ ಒಂದು ಸಮಾಜ ಸೇವಕ ಅನ್ನೋದು ನಡೆಸ್ಕೊಂಬಂದಿದ್ದಾರೆ. ಇವತ್ತು ನಾವು ಅದನ್ನು ಇವತ್ತು ಮಾಡ್ತೀರಿ, ಮುಂದಕ್ಕೂ ಮಾಡಿಕೊಂಡು ಅದನ್ನು ಹಂಗೆ ಕಂಟಿನ್ಯೂಟಿ ಮಾಡ್ಕೊತೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ನನ್ನ ಫ್ರೆಂಡ್ಸು, ಆಮೇಲೆ ಇಲ್ಲಿ ಊರಿನ ಜನರು ಯಾರ್ಯಾರು ಬಂದು ನನಗೆ ಸಹಾಯ ಮಾಡಿದ್ರೋ ತುಂಬ ಧನ್ಯವಾದಗಳು ಕೇಳ್ಕೊತೀನಿ. ಧನ್ಯವಾದ. ಇವತ್ತು ಸುಮಾರು ಒಂದು 6ರಿಂದ 7 ಟೆಸ್ಟ್ ಆಗಿದೆ. ECG ಟೆಸ್ಟ್ ಆಗಿದೆ, ಶುಗರ್ ಟೆಸ್ಟ್ ಆಗಿದೆ,
ಆಮೇಲೆ BP ಟೆಸ್ಟ್ ಆಗಿದೆ. ಆಮೇಲೆ ಈ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಯಾರಿಗಾದರೂ ಲೈಕ್ ಸ್ಕಿನ್ ಅಲರ್ಜಿ, ಸ್ಕಿನ್ ಇನ್ಫೆಕ್ಷನ್ ಏನಾದರೂ ಆ ಥರ ಏನಾದರೂ ಡಿಸೀಸ್ ಇದ್ದರೆ ಅದು ಒಂದು ಸಾಕಷ್ಟು ಮಕ್ಕಳಿಗೆ ಅದು ಒಂದು ಇದನ್ನು ಹೇಳ್ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಅಷ್ಟು ಮೆಡಿಸನ್ಸ್ ಕೂಡ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಚೆಕಪ್ ಆಗಿದೆ ಇವತ್ತಿಗೆ.